ಶಾಸಕ ಯತ್ನಾಳ್ ಅವರ ಬೆಂಬಲಿಗರಿಂದ ಈಗ ಪತ್ರ ಚಳುವಳಿಯನ್ನ ಮಾಡ್ತಾ ಇದ್ದಾರಂತೆ. ಮತ್ತೆ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವಂತೆ ಪತ್ರ ಚಳುವಳಿ. ಅವತ್ತ್ಯಾಕೆ ಸುಮ್ಮನೆ ಇದ್ರಪ್ಪ ನೀವೆಲ್ಲ, ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಿಡಿ ಅಂತ ಹೇಳಿ ಧಾರವಾಡದಲ್ಲಿ ಬಿಜೆಪಿ ಪಂಚಮಸಾಲಿ ಮುಖಂಡರಿಂದ ಈಗ ಅಭಿಯಾನ ಶುರುವಾಗಿದೆ. ಯತ್ನಾಳ್ ಇಲ್ಲದೆ ಬಿಜೆಪಿ ಅಧಿಕಾರಕ್ಕೆ ಬರೋ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಯತ್ನಾಳ್ ಉಚ್ಚಾಟನೆಯ ಕಾರ್ಯಕರ್ತರಿಗೆ ನೋವು ತಂದುಬಿಟ್ಟಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಪತ್ರ ಬರೆದಿದ್ದಾರೆ. ಈಗ ಯತ್ನಾಳ್ ಬೆಂಬಲಿಗರು ಅವತ್ತೇ ಈ ಪತ್ರ ಚಳುವಳಿಯಲ್ಲೇ ಮಾಡಬೇಕಾಗಿತ್ತು. ಯತ್ನಾಳ್ ಅವರೇ, ಪಕ್ಷಕ್ಕೆ ಮುಜುಗರ ತರೋ ರೀತಿಯಲ್ಲಿ ಮಾತನಾಡಬೇಡಿ, ನಿಮ್ದೇನಿದ್ರು ಕೂಡ ಪಕ್ಷದ ಆಂತರಿಕವಾಗಿ ಏನೇನು ಚರ್ಚೆ ಇದೆ ಅದನ್ನು ಮಾಡಿ ಅಂತ ಹೇಳಬೇಕಾಗಿತ್ತು. ಎಲ್ಲ ಆದ್ಮೇಲೆ ಈಗ ಪತ್ರ ಚಳುವಳಿ ಮಾಡ್ತಾರಂತೆ. ಅವ್ರು ಕನ್ನಡದಲ್ಲಿ ಬರ್ದಿದ್ದೀರಿ, ಅವ್ರಿಗೆಲ್ಲ ಅರ್ಥ ಆಗ್ಬೇಕ್ರಿ. ಒಳ್ಳೆ ಕತೆ ಆಯ್ತಲ್ಲ ಇದು. ಹಿಂದಿಯಲ್ಲಾದರೂ ಇಂಗ್ಲೀಷಲ್ಲಾದರೂ ಬರೆದು ಕಳಿಸ್ಬೇಕು. ನೀವು ಕನ್ನಡದಲ್ಲಿ ಬರ್ದಿರಿ, ಟ್ರಾನ್ಸ್ಲೇಟ್ ಮಾಡಿ ಯಾರೋ ತೊಗೋಬೇಕಿನ್ನು ಅದನ್ನು. ಅವ್ರು ಕನ್ನಡದಲ್ಲಿ ಬಂದರೆ ಅವ್ರಿಗೆ ಮೊದಲೇ ನಮ್ಮ ಭಾಷೆಗಳಂತಂದರೆ, ದಕ್ಷಿಣ ಭಾರತದ ಭಾಷೆಗಳಂದರೆ ಮೊದಲೇ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಈ ಥರ ಪತ್ರ ಬರೆದ್ರೆ ಇನ್ನೇನು ತಲೆ ಕೆಡಿಸ್ಕೊಳ್ತಾರವ್ರು, ಅಲ್ಲೇ ಹೆಂಗೆ ಆಗ್ತಾರೆ. ಅವ್ರಿಗೆ ಅಚ್ಚುಮೆಚ್ಚಿನ ಅವರದೇ ಆದಂಥ ಭಾಷೆಯಲ್ಲಿ ಕಳಿಸ್ಬೇಕು. ಅದು ಹೆಂಗೆ, ಮುಟ್ಟೋ ರೀತಿಯಲ್ಲಿ ಹೋಗಬೇಕು.